ಒಂದನೇ ಪೇತೃ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡೆಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಯಾರು ಮಾದರಿ ತೋರಿಸಿ ಹೋದರ? ಕ್ರಿಸ್ತನು ನಮಗೆ ಮಾದರಿ ತೋರಿಸಿ ಹೋಗಿದಾನ. ಏನ್ ಮಾದರಿ ತೋರಿಸಿ ಹೋಗಿದಾನ? ಒಬ್ರನ್ನೊಬ್ರನ್ನ ನಾವು ಹೆಂಗ ಪ್ರೀತಿ ಮಾಡ್ಕೋಬೇಕು, ಹೆಂಗ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ, ನಮ್ಮ ರಿಲೇಷನ್ ಇಷ್ಟೇ ಇರ್ತೈತೆ. ಕೆಲವೊಬ್ಬರಿಗೆ ರಿಲೇಷನ್ ಕೂಡ ಇರೋದಿಲ್ಲ, ಭಾರಿ ಮಂದಿಗೆ ಇರೋದಿಲ್ಲ ಬಿಡ್ರಿ. ನಮ್ಮ ಕುಟುಂಬದಲ್ಲೇ ನಮಗೆ ಬೇಸಿದ್ರೆ ಸಾಕು, ನಾವು ಚೆನ್ನಾಗಿದ್ರೆ ಸಾಕು, ಇನ್ನೊಬ್ಬರು ಏನಾದ್ರೂ ನಮಗೆ ಬೇಕಾಗಿಲ್ಲ ಅನ್ನೋ ಸ್ವಭಾವ ಭಾರಿ ಮಂದಿಗೆ ಇರುತ್ತೆ. ಆದರೆ ಕ್ರಿಸ್ತು ಏನು ಮಾಡ್ತಾನೆ ಅಂದರೆ, ಪ್ರಯಾಸ ಪಡುವ ಸಮಸ್ತ ಜನರೇ ನೀವು ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಗಳು. ಪ್ರತಿ ಒಬ್ಬರನ್ನ ದೇವರು ತನ್ನ ಪ್ರೀತಿಲಿದ್ದ ಎಲ್ಲರನ್ನು ಆಕರ್ಷಿಸಿದನು. ಆ ಪ್ರೀತಿ ಪ್ರಜೆಗಳು ನಮ್ಮಲ್ಲಿ ಕೂಡ ಕಾಣಬೇಕು, ಸಮಾಜ ಕಾಣಬೇಕು, ನಮ್ಮ ಬಂಧುಗಳು ಕಾಣಬೇಕು, ನಮ್ಮ ಕುಟುಂಬ ಕಾಣಬೇಕು. ಆ ರೀತಿ ನಾವು ಜೀವಿಸ್ಬೇಕು. ಎಷ್ಟೇ ವ್ಯತಿರೇಕ ಬರಲಿ, ಎಷ್ಟು ಓರ್ಪುಲಿದ್ದ, ಎಷ್ಟು ಸಹನಲಿದ್ದ ದೇವರು ಅದನ್ನು ಎದುರಿಸಿದಾನೆ. ಆ ಪೇಷನ್ಸ್, ಆ ಓರ್ಪು ನಮ್ಮಲ್ಲಿ ಇರಬೇಕು. ಎಷ್ಟೋ ಶ್ರಮಗಳು, ಭಯಂಕರವಾದ ಹಿಂಸಿಸರ, ಆದ್ರೂ ಅದನ್ನ ಪೇಷನ್ಸ್ ಇದ್ದ, ಓರ್ಪಲಿದ್ದ ಸಹಿಸ್ಕೊಂಡ ಶಿಷ್ಯರೇ ಯೇಸು ಸ್ವಾಮಿನ ಬಿಟ್ಟು ಓಡಿ ಹೋಗ್ಯಾರ. ನಾವು ಅಂತಿರ್ತೀವಿ, ನಾನು ಎಷ್ಟು ನಂಬಿದ್ದೇವ್ರನ್ನ, ಇವರೇ ನನ್ನ ಮೋಸ ಮಾಡಿದ್ರು. ಮತ್ತು ಯೇಸು ಸ್ವಾಮಿ ಮೋಸ ಮಾಡಿಲ್ಲ. ಪಕ್ಕಕ್ಕಿದ್ದು ಯಾವಾಗಲೂ ಯೇಸು ಸ್ವಾಮಿ ಜೊತೆಗೆ ಮಕ್ಕೊಂಡು ಎದ್ದು ಪರಿಚಯ ಮಾಡಿ ತಿರುಗಿ ಎಲ್ಲ ಮಾಡಿರೋರೆ ಅದರಲ್ಲೇ ಒಬ್ಬನ ಯೇಸು ಸ್ವಾಮಿನ ಹಿಡ್ಕೊಡ್ತಾನೆ. ಹಿಡ್ಕೊಟ್ಟಿದ್ದಲ್ದೆ ಇವರೆಲ್ಲರೂ ಯೇಸು ಸ್ವಾಮಿನ ಬಿಟ್ಟು ಓಡೋತಾರೆ. ಮತ್ತು ಅದನ್ನ ಆ ಶ್ರಮನ ಹೆಂಗ ಅನುಭವಿಸಿದನ? ನಮಗೆ ಇವೆಲ್ಲ ಮಾದರಿ ತೋರಿಸ್ತದನ. ಈ ಮಾದರಿ ಪ್ರಕಾರ ನಾವು ಜೀವಿಸ್ಬೇಕು. ಶ್ರಮ ನಮಗೆ ಬರ್ತಾವ, ಯೇಸು ಸ್ವಾಮಿ ಕೂಡ ಬಂದಿದಾವ. ಶ್ರಮ ಬಂದವ ಅಂತೇಳಿ ಯೇಸು ಸ್ವಾಮಿನ ಬಿಟ್ಟು ಹೋಗೋರು ಎಷ್ಟೋ ಜನ ಅದಾರ. ಶ್ರಮ ಬಂದಾವ ಅಂತೇಳಿ ದೇವರನ್ನ ದೂಷಿಸೋರು ಎಷ್ಟೋ ಜನ ಅದಾರ. ಆದ್ರೆ ವಾಕ್ಯ ಏನಂತ ಹೇಳ್ತೇಳು? ಶ್ರಮ ಬರ್ತವೆ, ಆದ್ರೂ ಅದರಲ್ಲಿದ್ದ ನಾನು ನಿಮ್ಗೆ ತಪ್ಪಿಸುವಂತ ಮಾರ್ಗ ಕೂಡ ನಾನು ನಿಮ್ಗೆ ಸಿದ್ಧಪಡಿಸ್ತೀನಿ ಅಂತ ಹೇಳಿ ದೇವ್ರ ವಾಕ್ಯವು ಸಲ್ಲಿಸ್ತೀನಿ. ಇವೆಲ್ಲದನ್ನ ಇಟ್ಕೊಂಡು ಕ್ರಿಸ್ತನು ಹೆಂಗ್ ಜೀವಿಸಿದನೋ ಆ ಮಾದರಿ ಪ್ರಕಾರ ನಾವು ಜೀವಿಸ್ಬೇಕಂತೇಳಿ ವಾಕ್ಯವು ಹೇಳುತ್ತದೆ. ನೋಡ್ರಿ, ಅದೇ ರೀತಿಯಲ್ಲಿ 2ನೇ ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡೋದಾದ್ರೆ, ನಿಮ್ಮಿಂದ ಪೋಷಣೆ ಹೊಂದುವುದಕ್ಕೆ ನಮಗೆ ಹಕ್ಕಿಲ್ಲವೆಂದು ಹಾಗೆ ಮಾಡಲಿಲ್ಲ, ನೀವು ನಮ್ಮನ್ನು ಅನುಸರಿಸುವುದಕ್ಕಾಗಿ ನಿಮಗೆ ಮಾದರಿಯಾಗಿರೋಣವೆಂದೇ ಮಾಡಿದ್ದೆವು. ಪೌಲ್ ಹೇಳ್ತಾನ ಥೆಸಲೋನಿಕ ಆ ಒಂದು ಸಂಘಕ್ಕೆ ಹೇಳ್ತದನ, ನಿಮ್ಮ ಹತ್ರ ನಾವು ಕಾಣಿಕೆ ತಗೊಳಕ ನಮ್ಗೆ ಹಕ್ಕೈತೆ, ಆದ್ರೆ ನಾವು ಫಸ್ಟ್ ನಿಮ್ಮ ಹತ್ರ ಸುವಾರ್ತೆ ಸಾರೋಗ್ ಬಂದಾಗ ನಾವು ಕಾಣಿಕೆ ತಗೊಂಡಿವಂದ್ರೆ ನೀವು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂತೀರಿ. ತಪ್ಪಾಗಿ ತಿಳ್ಕೊಂಡು ಇವ್ರು ಇದ್ರ ಸಲುವಾಗೇ ಬಂದಿದ್ದಾರೇನೋ, ಕಾಣಿಕೆ ಸಲುವಾಗೇ ಬಂದಿದ್ದಾರೇನೋ ಅಂತೇಳಿ ನೀವೆಲ್ಲರೂ ನಮಗೆ ತಪ್ಪಾಗಿ ತಿಳ್ಕೊಂತೀರ ಅಂತೇಳಿ ಪೌಲ್ ಏನ್ ಮಾಡ್ತಾನಂದ್ರೆ ಅವ್ರ ಹತ್ರ ಕಾಣಿಕೆ ತಗೊಳೋದಿಲ್ಲ, ತಾನೇ ಕೆಲಸ ಮಾಡಿ ಅಲ್ಲಿ ಸ್ವಾರ್ಥ ಹೇಳ್ತಿರ್ತಾನ. ಇವೆಲ್ಲ ಎದಕ್ ಮಾಡ್ತಿದೀವಿ ಅಂದ್ರೆ ನಿಮಗೆ ಮಾದರಿಯಾಗಿ ತೋರ್ಸಕ್ಕ. ಈಗ ಭಾರಿ ಮಂದಿ ಸೇವಕರು ಒಂದು ಪ್ರಾಂತಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ತಾರಂದ್ರೆ, ಅಲ್ಲಿ ಕಾಣಿಕೆ ಜಾಸ್ತಿ ಬರ್ತದೇನು, ಈ ಪ್ರಾಂತದಲ್ಲಿ ಕಾಣಿಕೆ ಜಾಸ್ತಿ ಬರ್ತದೇನು, ಅಂದ್ರೆ ಯಾವ ಪ್ರಾಂತದಲ್ಲಿ ಕಾಣಿಕೆ ಜಾಸ್ತಿ ಬರ್ತದೋ ಅಲ್ಲಿ ಹೋಗಿ ಸೇವೆ ಮಾಡ್ಬೇಕು. ಕಾಣಿಕೆ ಜಾಸ್ತಿ ಬಂದಿನಂದ್ರೆ ಅಲ್ಲಿ ಸೇವೆ ಬೇಡ. ಪೌಲ್ ಏನಂತ ಹೇಳ್ತಾನ, ನಮಗೆ ಹಕ್ಕ ಐತೆ ತಗೊಳೋದು, ಆದ್ರೂ ಕೂಡ ನಿಮಗೆ ಮಾದರಿ ತೋರ್ಸಕ್ಕೆ ನಾವು ಆ ರೀತಿ ಮಾಡಿದೀವಿ ಅಂತ ಹೇಳ್ತಾರೆ. ಮತ್ತೆ ಈ ಮಾದರಿ ಪ್ರಕಾರ ನಾವು ನಡಿಬೇಕಲ್ಲ, ಈ ಮಾದರಿ ಪ್ರಕಾರ ನಾವು ಜೀವಿಸ್ಬೇಕಲ್ಲ. ವಾಕ್ಯ ಅದೇ ಅಲ್ಲ ಹೇಳೋದು, ಕ್ರಿಸ್ತನ ಮಾದರಿ ಇಟ್ಕೊಂಡು ನಾವು ನಡಿಬೇಕು. ಪೌಲ್ ಕೂಡ ಅದನ್ನೇ ಹೇಳ್ತಾನ, ನಾವು ನಿಮಗೆ ಮಾದರಿ ತೋರ್ಸಕ್ಕೆ ಆ ರೀತಿ ನಡ್ಕೊಂಡಿದ್ವಿ, ನೀವು ಆ ರೀತಿ ನಡೆದು ಅನೇಕರಿಗೆ ಮಾದರಿಕರವಾಗಿ ಇರ್ರಿ ಅಂತೇಳಿ ವಾಕ್ಯ ಹೇಳತ್ತದ. ಇನ್ನೊಬ್ಬರಿಗೆ ಸಹಾಯ ಮಾಡುವಂತವ್ರಾಗಿರ್ಬೇಕು. ಅದಕ್ಕೆ ಪೇತೃಗಳು ಹೇಳ್ತಾನ, ಪೇತೃ ಪತ್ರಿಕೆದಲ್ಲಿ 1ನೇ ಪೇತೃ ಪತ್ರಿಕೆದಲ್ಲಿ 2ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ, ನಿಮ್ಮ ಸತ್ಕ್ರಿಯೆಗಳನ್ನು ಮಾದರಿಯಾಗಿ ತೋರಿಸಿರಿ, ಅದನ್ನ ನೋಡಿ ಪ್ರಜೆಗಳು ದೇವ್ರನ್ನ ಕೊಂಡಾಡ್ತಾರ. ನಾವು ಸತ್ಕ್ರಿಯೆಗಳು ಮಾಡುವಂತವ್ರಾಗಿರ್ಬೇಕು. ನಮ್ಮ ಜೀವಿತಗಳು ಸತ್ಕ್ರಿಯೆಗಳಿದ್ದ ಅನೇಕರನ್ನ ಆಕರ್ಷಿಸುವಂತದ್ದಾಗಿರ್ಬೇಕು.
ಅವ್ರಿಗೆ ಮಾದರಿಕರವಾಗಿರ್ಬೇಕು. ಅರೆ ನಾವು ಕೂಡ ಈ ರೀತಿ ಜೀವಿಸ್ಬೇಕು, ನಾವು ಕೂಡ ಈ ರೀತಿ ಪ್ರೀತಿ ತೋರಿಸ್ಬೇಕು, ನಾವು ಕೂಡ ಈ ರೀತಿ ಸಹನಗಳಿಗೆ, ಓರ್ಪುಗಳಿಗೆ ಎಲ್ಲವನ್ನು ಪ್ರೀತಿಲಿದ್ದ ನಾವು ಗೆಲ್ಲಬೇಕು. ಕ್ರಿಸ್ತ ಅದನ್ನೇ ಅಲ್ಲ ಹೇಳಿರೋದು, ಒಂದು ಕೆನ್ನೆ ಕೊಡಿದ್ರೆ ಒಂದು ಕೆನ್ನೆ ನೀನು ತೋರಿಸು, ನಿನ್ನ ನೆರೆಯವರನ್ನ ನಿನ್ನಂತೆ ನೀನು ಪ್ರೀತಿಸು, ಇನ್ನೊಬ್ಬರನ್ನ ನೀನು ಆದುಕೋ, ಸಹಾಯ ಮಾಡು. ಅದಕ್ಕೆ ಹೇಳ್ತಾನ, ನೀನು ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಟ್ಟಿಯಲ್ಲ ನನಗೆ ಕೊಟ್ಟಂಗೆ, ವಸ್ತ್ರ ಇಲ್ದವ್ರಿಗೆ ವಸ್ತ್ರ ಕೊಟ್ಟಿಯಲ್ಲ ನನಗೆ ಕೊಟ್ಟಂಗೆ. ಅದು ನಾವು ದೇವ್ರಿಗೆ ಮಾಡ್ದಂಗೆ. ಆ ಪ್ರೀತಿ ನೀವು ತೋರಿಸ್ರಿ, ಅದನ್ನ ಹೇಳ್ತಾನ. ಆ ಮಾದರಿ ಕರವಾದ ಜೀವಿತವನ್ನು ಜೀವಿಸಿರಿ ಅಂತೇಳಿ ವಾಕ್ಯವು ನಮಗೆ ಬಹು ಸ್ಪಷ್ಟವಾಗಿ ಹೇಳುತ್ತದೆ. ನಾವು ಆ ಸತ್ಕ್ರಿಯೆಗಳು ಮಾಡುವಂಥವ್ರಾಗಿದ್ದೀವ, ಆ ರೀತಿ ಇನ್ನೊಬ್ಬರಿಗೆ ಮಾದರಿಕರವಾಗಿ ನಾವು ನಡೀತಿದೀವ ಅನ್ಸ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಅವೆಲ್ಲ ಬೇಡ ಬಿಡ್ರಿ, ಎಷ್ಟೋ ಯಾರಿಗೋ ಮಾದರಿ, ಪ್ರಪಂಚಕ್ಕೆ ಮಾದರಿ ಇಲ್ಲ, ಸಮಾಜಕ್ಕೆ ಮಾದರಿ ಬೇಡ. ನಮ್ಮ ಕುಟುಂಬದಲ್ಲಿರೋರಿಗೆ ನಾವು ಮಾದರಿಕರವಾಗಿದ್ದೀವ. ನಾವು ಜೀವಿಸ್ತಿರೋ ಜೀವಿತನ ನೋಡಿ ನಮ್ಮ ಮಕ್ಕಳು ನನ್ನ ನೋಡಿ ನಡೆದಾರಂದ್ರೆ ಖಚಿತವಾಗಿ ಪರಲೋಕಕ್ಕೆ ಹೋಗ್ತಾರ ಅನ್ನೋ ಭರವಸೆ ನಮ್ಮಲ್ಲಿ ಐತಾ? ನನ್ನ ನೋಡಿ ನನ್ನ ಫಾಲೋ ಆದ್ರೆ ಹುಡುಗರು ಜೀವಿತಗಳು ಚೆನ್ನಾಗಿರ್ತತೆ ಇಲ್ಲ ಕೆಟ್ಟೋಗ್ತತ? ಹೆಂಗೈತೆ ನಮ್ಮ ಜೀವಿತ? ನಾವು ಪರೀಕ್ಷಿಸ್ಕೋಬೇಕು. ನಾವು ಮಾದರಿಕರವಾಗಿದ್ದೀವ? ನಮ್ಮ ಕುಟುಂಬಕ್ಕೆ ನಾವು ಮಾದರಿಕರಬೇಕು. ನಮ್ಗೊಂದು ಕಾನ್ಫಿಡೆಂಟ್ ಇರ್ಬೇಕು, ನಮ್ಗೊಂದು ನಂಬಿಕೆ ಇರ್ಬೇಕು, ಒಂದು ಭರವಸೆ ಇರ್ಬೇಕು. ನನ್ನನ್ನು ಮಾದರಿ ಇಟ್ಕೊಂಡು ನನ್ನ ಕುಟುಂಬ ನಡೆದಾರೆ ಅಂದ್ರೆ ಖಚಿತವಾಗಿ ಪರಲೋಕಕ್ಕೆ ಸೇರ್ತಾರ, ಆ ಭರವಸೆ ನನಗೈತೆ. ಆ ಜೀವಿತ ನಾನು ಜೀವಿಸ್ತಾ ಇದೀನಿ, ನನ್ನ ಕುಟುಂಬ ಕೂಡ ಆ ರೀತಿ ನನ್ನ ನೋಡಿ ನಡೆದಾರ ಅಂದ್ರೆ ಪರಲೋಕಕ್ಕೆ ಸೇರ್ತಾರ ಖಚಿತವಾಗಿ. ಆ ಭರವಸೆ ನನಗೆ ಐತೆ ಅನ್ನೋ ವಿಶ್ವಾಸ ನಮ್ಮಲ್ಲಿ ಐತಾ? ಆ ಮಾದರಿಕರವಾದ ಜೀವಿತ ನಾವು ಜೀವಿಸ್ತಿದೀವ? ನಮ್ಮನ್ನು ಪರೀಕ್ಷಿಸ್ಕೊಳ್ಳೋಣ. ಆಮೇನ್.